3 ಡೇಸ್ ವೇರಿಯೇಷನ್ಗಿಂತ 4 ಡೇಸ್ ವೇರಿಯೇಷನ್ ಏನಕ್ಕೆ ಬೆಟರ್? ಹಾಯ್ ನಮಸ್ತೆ, ಇದು ಸ್ಕಲ್ಟ್ ಫೇಸ್ನ 19ನೇ ದಿನ. ಇವತ್ತು ಬ್ಯಾಕ್ ಡೇ. ನಾನು 3 ಡೇಸ್ ವೇರಿಯೇಷನ್ ಅಂದರೆ ಪುಷ್ ಪುಲ್ ಲೆಗ್ ಸ್ಟಾರ್ಟ್ ಮಾಡಿದ್ದು ಏನಕ್ಕಪ್ಪ ಅಂದರೆ ನನಗೆ ಲೆಗ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಿತ್ತು. ಪ್ಲಸ್ ಅಂದರೆ 3 ಡೇಸಲ್ಲಿ ವೀಕ್ಲಿ 2 ದಿನ ಲೆಗ್ಸನ್ನ ಟ್ರೈನ್ ಮಾಡಬೇಕಿತ್ತು. ಆ ಒಂದು ರೀಸನ್ಗೋಸ್ಕರ ನಾನು 3 ಡೇಸ್ ವೇರಿಯೇಷನ್ ಸ್ಟಾರ್ಟ್ ಮಾಡಿದೆ. ಬಟ್ 3 ಡೇಸ್ ವೇರಿಯೇಷನಲ್ಲಿ ಏನಾಗ್ತಿತ್ತಪ್ಪ ಅಂದರೆ ಲೆಗ್ಸ್ ಡೇ ಕಂಪ್ಲೀಟಾಗಿ ಚೆನ್ನಾಗಿ ಹೊಡಿತದೆ, ಫುಲ್ ಡೇ ಬ್ಯಾಕ್ ಬೈಸಪ್ ಚೆನ್ನಾಗಿ ಹೊಡಿತದೆ. ಬಟ್ ನನಗೆ ಪುಷ್ ಡೇ ದಿನ ಅಂದರೆ ಚೆಸ್ಟ್ ಶೋಲ್ಡರ್ ಟ್ರೈಸೆಪ್ಸ್ ದಿನ ಅಂದರೆ ಚೆಸ್ಟಿಗೆ 3 ಎಕ್ಸಸೈಸ್, ಶೋಲ್ಡ್ರಿಗೆ 2 ಎಕ್ಸಸೈಸ್, ಟ್ರೈಸೆಪ್ಸ್ಗೆ 1 ಎಕ್ಸಸೈಸ್ ಆ ಥರ ಹೊಡಿತದೆ. ಬಟ್ ನನಗೇನಾಗ್ತಿತ್ತು, ಟ್ರೈಸೆಪ್ಸಿಗೆ ಕರೆಕ್ಟಾಗಿ ಫೋಕಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದರಿಂದಾಗಿ ನಂದು ಟ್ರೈಸೆಪ್ಸ್ ಒಳ್ಳೆ ಮೇಯ್ನ್ ಒಂದು ಮಸಲ್ ಆಗಿತ್ತು, ಅಂದರೆ ಚೆನ್ನಾಗಿ ಬಿಲ್ಡ್ ಆಗಿರೋ ಮಸಲ್ ಆಗಿತ್ತು. ಅದು ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಪ್ಲಸ್ ಶೋಲ್ಡರ್ಗೆ ಬರೀ 2 ಎಕ್ಸಸೈಸ್ ಹೊಡಿತದೆ. ಅದು ಒಂದು ಶೋಲ್ಡರು ಮತ್ತು ಸ್ಟ್ರಕ್ಸ್ ಹೊಡಿತದೆ, ಇಲ್ಲ ಶೋಲ್ಡರ್ ಕಾಲರ್ ಆ ಥರ ಹೊಡಿತದೆ. ಇದರಿಂದಾಗಿ ನನ್ನ ರೇಡೆಡ್ ಮಸಲಿಗೆ ವರ್ಕೌಟ್ ಮಾಡೋದನ್ನೇ ಬಿಟ್ಟಿದ್ದೆ. ನನ್ನ ರೇಡೆಡ್ ಮಸಲ್ ಫುಲ್ ವೀಕ್ ಆಗಿತ್ತು. ನಾನು ಏನಾದರೂ ಡಬಲ್ ಬೈಸೆಪ್ಸ್ ಪೋಸಿಂಗ್ ಮಾಡಿದರೆ ನನ್ನ ರೇಡೆಡ್ ಮಸಲ್ಸೇ ಕಾಣ್ತಾ ಇರಲಿಲ್ಲ, ಆ ಥರ ಆಗಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ಮೇಯ್ನ್ ರೀಸನ್ಗೆ ನಾನು 4 ಡೇಸ್ ವೇರಿಯೇಷನ್ನ ಸ್ಟಾರ್ಟ್ ಮಾಡಿದ್ದು. ಇವಾಗ 4 ಡೇಸ್ ವೇರಿಯೇಷನಲ್ಲಿ ಪ್ರತಿಯೊಂದು ಮಸಲ್ಗೂ ಕಂಪ್ಲೀಟಾಗಿ ಚೆನ್ನಾಗಿ ಟ್ರೈನ್ ಮಾಡ್ತಿದ್ದೀನಿ. ಸೊ ನೀವು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ಸೊ ನೀವು ಕೂಡ 4 ಡೇಸ್ ವೇರಿಯೇಷನ್ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ನಾಳೆ ಸಿಗೋಣ. ಬಾಯ್.